ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಅರಣ್ಯ ಇಲಾಖೆಯ ಅಧಿಕಾರಿಗಳು ರೈತರ ಮೇಲೆ ಗೂಂಡಾವರ್ತನೆ ತೋರಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಾತಪಲ್ಲಿ ಗ್ರಾಮದ ಬಳಿ ರೈತರ ಭೂಮಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಿಸ್ಟರ್ ಏಡುಕೊಂಡಲು ಅವರು ರೈತರ ಭೂಮಿಯನ್ನ ಅರಣ್ಯ ಇಲಾಖೆಗೆ ವಶಪಡಿಸಿಕೊಂಡಿರುವ ಘಟನೆ ನಡೆದಿದ್ದು, ರೈತರ ಭೂಮಿಯನ್ನ ಪರಿಶೀಲನೆ ಮಾಡಿದ ನಂತರ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಶ್ರೀನಿವಾಸಪುರ ತಾಲೂಕಿನ ಸುತ್ತಮುತ್ತಲೂ ರೈತರ ಭೂಮಿಯಲ್ಲಿ ಇರುವಂತಹ ಮಾವಿನ ಮರಗಿಡಗಳನ್ನು ಅಧಿಕಾರಿಗಳು ಕಟಾವು ಮಾಡಿದ್ದಾರೆ. ಪಾತಪಲ್ಲಿ ಗ್ರಾಮ ಹಾಗೂ ದ್ವಾರಸಂದ್ರ ಗ್ರಾಮದ ಸರ್ವೆ ನಂಬರ್ 32, 33 ಹಾಗೂ 49 ಈ ಭಾಗಗಳಲ್ಲಿ ಅರಣ್ಯ ಅಧಿಕಾರಿಗಳು ದುಂಡಾವರ್ತಿಯ ಮೇಲೆ ಮಾವಿನ ಮರಗಿಡಗಳನ್ನು ಕಟಾವು ಮಾಡಿದ್ದಾರೆ. 1,35,000 ಮರಗಿಡಗಳನ್ನು ಅರಣ್ಯ ಅಧಿಕಾರಿಗಳು ಕಟಾವು ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಿನ ಕಗ್ಗನತ್ತ ಗ್ರಾಮದಲ್ಲಿ ಇದೇ ರೀತಿ ಮಾವಿನ ಮರಗಳನ್ನು ಕಟಾವು ಮಾಡಿದ್ದಾರೆ. ಅದೇ ರೀತಿ ಅಲ್ಲಿನ ಮನೆಗಳಿಗೆ ಕುಡಿದು ನುಗ್ಗಿ ಮಹಿಳೆಯರನ್ನ ಹಾಗೂ ಪುರುಷರನ್ನ ಹೊಡೆದು ಅವರ ಮೇಲೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಅವರನ್ನ ಗಾಡಿಗಳಲ್ಲಿ ತುಂಬಿಕೊಂಡು ಕರೆದುಕೊಂಡು ಹೋಗಿದ್ದಾರೆ. ಡಿಎಫ್ಒ ಅವರು ತಮ್ಮ ಕಾರಿನಲ್ಲಿ ಎಣ್ಣೆ ತುಂಬಿಸಿಕೊಂಡು ಬಂದು ಎಲ್ಲ ಸಿಬ್ಬಂದಿಗೆ ಕೊಟ್ಟು ರೈತರ ಮೇಲೆ ದೌರ್ಜನ್ಯ ಮಾಡಿ ಈ ರೀತಿ ಕಾರ್ಯಾಚರಣೆ ಮಾಡುತ್ತಾರೆ ಎಂದು ನನ್ನ ಗಮನಕ್ಕೆ ತಿಳಿದು ಬಂದಿದೆ ಎಂದು ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಜನ ಆರೋಪ ಮಾಡಿದ್ದಾರೆ ಎಂದು ಹೇಳಿದರು. ಈ ರೀತಿ ವರ್ತನೆಯನ್ನ ಒಪ್ಪುವುದಿಲ್ಲ. ಈ ಸರ್ಕಾರ ಜನಪರವಾಗಿ ಇರಬೇಕು, ಆದರೆ ಈಗಿನ ಸರ್ಕಾರ ಜನಪರವಾಗಿ ಇಲ್ಲ ಎಂದು ಹೇಳಿದರು. ನಮ್ಮ ಮಾಜಿ ಎಂಪಿ ಮುನಿಸ್ವಾಮಿ ಅವರು ಮೊದಲ ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡುತ್ತೇವೆ ಎಂದರು. ಯಾರೇ ಅರಣ್ಯ ಅಧಿಕಾರಿಗಳಾಗಲಿ ರೈತರ ಮೇಲೆ ದೌರ್ಜನ್ಯ ಮಾಡಿದವರನ್ನ ನಾವು ಬಿಡುವ ಪ್ರಸ್ತಾಪನೆ ಇಲ್ಲ ಎಂದು ಹೇಳಿದರು. ವರದಿಗಾರರು ಅರುಣ್ ಕುಮಾರ್ HM, ASS ನ್ಯೂಸ್. ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ. ಇದು ನಿಮ್ಮ ASS ನ್ಯೂಸ್. ಪಾತಪಲ್ಲಿ ದ್ವಾರಸಂದ್ರ ಸರ್ವೆ ನಂಬರ್ 32, 33 ಈ ಭಾಗಗಳಲ್ಲಿ 49 ಈ ಭಾಗಗಳಲ್ಲಿ ಅರಣ್ಯ ಅಧಿಕಾರಿಗಳು ದುಂಡಾವರ್ತಿಯ ಮೇಲೆ ಮರಗಳನ್ನು ಕಡಿದಿದ್ದಾರೆ. ನನ್ನ ಗಮನಕ್ಕೆ ಬಂದ ಹಾಗೆ ಈ ಪ್ರಾಂತ್ಯದಲ್ಲಿ 1,35,000 ಮಾವನ ಮರಗಳನ್ನು ಅರಣ್ಯ ಅಧಿಕಾರಿಗಳು ಕಡಿದಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಈಗ ಬೇರೆ ಪ್ರದೇಶಗಳಿಗೂ ಹೋಗಿದ್ವಿ, ಅಂದರೆ ಮುಳಬಾಗಿಲು ಏರಿಯಾದಲ್ಲೂ ಕೂಡ ಹೋಗಿದ್ವಿ. ಅಲ್ಲಿಯೂ ಕೂಡ ದುಂಡಾವರ್ತಿ ಕಗ್ಗಲ್ನತ್ತ ಅಂತೇಳಿ ಅಲ್ಲಿ ಕೂಡ ದುಂಡಾವರ್ತಿ ಮಾಡಿದ್ದಾರೆ. ಮನೆ ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳನ್ನು ಸಮೇತ ಬೀದಿಗೆಳ್ಕೊಂಡು ಬಂದು ಬಟ್ಟೆ ಬಿಚ್ಚಿ ಹೊಡೆದು, ಅಂದರೆ ಈ ಅರಣ್ಯ ಅಧಿಕಾರಿಗಳು ಬಂದಾಗ ಕುಡ್ದೇ ಬರ್ತಾರಂತೆ. ಕುಡಿದೇ ಇದ್ರೆ ಊರೊಳಗಡೆ ಬರಕ್ಕೆ ಧೈರ್ಯ ಇರಲ್ಲ ಅವ್ರಿಗೆ. ಬಟ್ ಕುಡ್ದೇ ಬಂದು ಗಂಡಸರನ್ನು ಹೊಡಿತಾರೆ, ಹೆಣ್ಣು ಮಕ್ಕಳನ್ನು ಹೊಡಿತಾರೆ, ಅವ್ರನ್ನ ರೈತರನ್ನೆಲ್ಲನೂ ಈ ರೀತಿ ಹೊಡೆಯೋದು ಬಡಿಯೋದು, ಮತ್ತೆ ಅವರನ್ನ ಗಾಡಿಗಳಲ್ಲಿ ತುಂಬಿಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಎಲ್ಲ ಬಂದು ದುಂಡಾವರ್ತಿ ಮಾಡಿದ್ದಾರೆ. ಈ DCF ಇದಾರಲ್ಲ, DFO ಕಾರ್ನಲ್ಲೇನೆ ಕೇಸ್ಗಳು ಇಟ್ಕೊ ಬರ್ತಾರಂತೆ, ವಿಸ್ಕಿ ಬ್ರ್ಯಾಂಡಿ. ಅವ್ರು ನಿಲ್ಸ್ಕೊಂಡು ಎಲ್ಲ ತಮ್ಮ ಸ್ಟಾಫ್ಗೆಲ್ಲ ಕೊಟ್ಟು ಅವರು ಕುಡಿದು ಇವರು ಕುಡಿಸಿ ಈ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಜನ ಹೇಳಿದ್ದಾರೆ, ಊರಿಗೆ ನುಗ್ಗಬೇಕಾದ್ರೆ, ಮನೆಗಳಿಗೆ ನುಗ್ಗಬೇಕಾದ್ರೆ ಕುಡ್ದೇ ಬಂದಿದ್ರು ಅಂತೇಳಿ ಜನ ಆಪಾದನೆ ಮಾಡಿದ್ದಾರೆ. ಈ ರೀತಿ ದುಂಡಾವರ್ತಿ ಮಾಡೋದನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ. ಈ ಸರ್ಕಾರ ಜನಪರವಾಗಿರಬೇಕಾಗಿತ್ತು, ಈ ಸರ್ಕಾರ ಜನಪರವಾಗಿಲ್ಲ. ಆದ್ದರಿಂದ ನಾವು ಇವತ್ತಿನ ದಿವಸ ನಾವು ಇವತ್ತು ನಮ್ಮ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ, ಇದೇ ಶ್ರೀನಿವಾಸಪುರದವರು, ನಮ್ಮ ಮಾಜಿ ಸಂಸದರು. ಮೊದಲ ದಿನದಿಂದ ಇವತ್ತಿನವರೆಗೆ ಇದರ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥವ್ರು ಅವರು. ಇವತ್ತು ಕೂಡ ಹಳ್ಳಿಗಳಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ವೇಣುಗೋಪಾಲ್ ಅವರು. ನಾವೆಲ್ಲ ಹೋಗಿ ಇವತ್ತು ಹಳ್ಳಿಗಳಲ್ಲಿ ಭೇಟಿ ಮಾಡಿ ಬಂದಿದ್ದೇವೆ. ಇಲ್ಲೂ ಕೂಡ ರೈತ ಮುಖಂಡರುಗಳನ್ನೆಲ್ಲ ಭೇಟಿ ಮಾಡಿದ್ದೀವಿ. ಅವರು ಏನು ಇವತ್ತು ಅಹವಾಲುಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸ್ವೀಕಾರ ಮಾಡಿದ್ದೇವೆ. ಸೆಷನ್ ನಡೀತದೆ 9ನೇ ತಾರೀಕು, ನಾಳಿಲ್ಲ ನಾಳಿದ್ರಿಂದ ಪ್ರಾರಂಭ ಆಗ್ತಾ ಇದೆ. ಸದನದಲ್ಲಿ ಅಲ್ಲೂ ಕೂಡ ತೆಗಿತೇವೆ. ಅಲ್ಲಿ ಕೇವಲ 1 ವಾರ ನಡೀಬಹುದು ಅಷ್ಟೇ. ಅದೇನೇ ಆದರೂ ಫೆಬ್ರವರಿಯಲ್ಲಿ ಇಲ್ಲೂ ನಡೀತದೆ, ಮತ್ತೆ ಬಿಡೋದಿಲ್ಲ. ಯಾರು ಈ ದುಂಡಾವರ್ತಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಈ ರೈತರಿಗೆ
ಅದು ಏನೇನು ಲಾಸ್ ಆಗಿದೆ ಅದನ್ನೆಲ್ಲ ಕಟ್ಟಿಕೊಡ್ಬೇಕು. ಈ ಜಮೀನು ಮತ್ತೆ ಅವರಿಗೆ ಬಿಡಬೇಕು. ಯಾಕೆ ಅಂತಂದರೆ ಅವರಲ್ಲಿ ಎಲ್ಲ ದಾಖಲೆಗಳಿದೆ. ಮತ್ತು ನೀವು ಹೇಗೆ ಅದರಲ್ಲಿ ದುಂಡಾವರ್ತಿ ಮೇಲೆ ನುಗ್ಗಿದ್ದೀರಿ? ಅದಕ್ಕೆ ಪರಿಹಾರಗಳನ್ನು ಕೊಡಬೇಕು. ಯಾರು ಕೂಡ ಹೊರಗಡೆ ಈಗ ಇದು ಇತ್ಯರ್ಥ ಆಗೋವರೆಗೆ ಯಾವುದೇ ಅಧಿಕಾರಿ ಇದರಲ್ಲಿ ಪ್ರವೇಶ ಮಾಡಬಾರ್ದು. ಸರ್, ಕೋರ್ಟ್ ಆರ್ಡರ್ ಇದ್ರೇನೆ ಅವರು ನೆನ್ನೆ ಎಲ್ಲ ಒಂದು 3 ಡೇ ಕೂಡ ನೀವು ಹೇಗೆ ಅದರಲ್ಲಿ ಪ್ರವೇಶ ಮಾಡಿದ್ದೀರಿ? ಇದು ಅತಿಕ್ರಮ ಪ್ರವೇಶ ಆಗುತ್ತೆ. ನಾವೇನಾದರೂ ಅತಿಕ್ರಮ ಮಾಡಿದರೆ ನಮ್ಮನ್ನು ಜೈಲಿಗೆ ಹಾಕ್ತೀರಿ. ನಿಮ್ಮನ್ನು ಯಾರು ಇವಾಗ ಜೈಲಿಗೆ ಹಾಕೋದು? ಆದ್ದರಿಂದ ಈ ದುಂಡಾವರ್ತಿಯನ್ನು ನಾವು ಒಪ್ಪೋದಿಲ್ಲ. ಭಾರತೀಯ ಜನತಾ ಪಕ್ಷ ಇದನ್ನು ಖಂಡತುಂಡವಾಗಿ ಖಂಡಿಸ್ತದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ನಾನು ಅವರು ಗಮನಕ್ಕೂ ತರ್ತೇನೆ, ಈ ಅರಣ್ಯ ಸಚಿವರ ಗಮನಕ್ಕೂ ತರ್ತೇನೆ. ಇವರು ನ್ಯಾಯ ಕೊಡ್ತಾರೆ ಅನ್ನೋದು ನಮಗೆ ಭರವಸೆ ಇಲ್ಲ. ಹಂಗೇನಾದ್ರೂ ಆದ್ರೆ ಉಗ್ರವಾದ ಹೋರಾಟವನ್ನು ಸಚಿವರು ನಾವು ಇವರು ಫಸ್ಟ್ ಇದನ್ನ ನಾವು ತೀಕ್ಷ್ಣವಾಗಿ ತೆಗೆದುಕೊಳ್ತೇವೆ. ಎಲ್ಲ ಮುಖಂಡರುಗಳು ಸೇರಿ ನಾವು ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ. ಬಹುಶಃ ಅಲ್ಲಿವರೆಗೂ ಹೋಗೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವರಿಗೆ ಈಗ ಅರ್ಥ ಆಗಿದೆ, ನಾವು ದುಂಡಾವರ್ತಿ ಮಾಡಿದ್ದೇವೆ, ಇದು ಅತಿಕ್ರಮ ಆಗಿದೆ, ನಾವು ಮಾಡಿದ ತಪ್ಪಿನಿಂದ ಇವಾಗ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋದಿದೆ. ಕೇಂದ್ರ ಸರ್ಕಾರ ಆದೇಶ ಕೂಡ ನಮ್ಮಲ್ಲಿದೆ. ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಈ ರೀತಿ ಸಣ್ಣ ಪುಟ್ಟ ರೈತರು ಏನು 2 ಎಕರೆ 3 ಎಕರೆ 5 ಎಕರೆ ಒಳಗೆ ಯಾರು ಈ ರೀತಿ ಮಾಡಿರ್ತಾರೋ ಆ ಇದು ಅಧಿಕಾರ ಎಷ್ಟಿದೆ ಅಂತಂದ್ರೆ ಅವರು ಫಾರೆಸ್ಟ್ ಲ್ಯಾಂಡಲ್ಲಿ ಮಾಡಿದ್ರು ಕೊಂತಿದೆ. ಆದರೆ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ. ಆ ಕಾರಣಕ್ಕೆ ಅದು ಪೆಂಡಿಂಗ್ ಇದೆ. ನಮ್ಮ ಸರ್ಕಾರ ರೈತರ ಪರವಾಗಿದೆ. ಯಾವಾಗಲೂ ಕೂಡ ನಿಮಗೆ ನ್ಯಾಯ ಸಿಗುವಂತ ರೀತಿಯಲ್ಲಿ ನಮ್ಮ ಕೆಲಸವನ್ನ ಮಾಡ್ತೇವೆ. ಸರ್, ಈಗಾಗಲೇ ತಾಲೂಕು ವ್ಯಾಪ್ತಿಯಲ್ಲಿ ನಮ್ಮ ಹೋರಾಟ ಸಹಜವಾಗಿ ನಡೆದೇ ನಡೀತದೆ. ನಾವು ರೈತರ ಪರವಾಗಿಯೇ ಇರ್ತೇವೆ. ಅಧಿಕಾರಿಗಳಲ್ಲಿ ಬಂದ್ರೆ ಯಾರ್ಯಾರು ದುಂಡಾವರ್ತಿ ಮಾಡಿದಾರೋ ಅವ್ರ ಹೆಸರುಗಳನ್ನೆಲ್ಲ ತಗೊಂಡಿದ್ದೀವಿ. 7 ಕೊಂಡಲ ವಾರ್ಡನ್ನ 7 ಕೊಂಡಲ್ಗೆ ಕಳ್ಸೋಣ. ಮೈಸೂರು ಮಹಾರಾಜ ಕೊಟ್ಟಿರೋ ನಾವು ಕೈ ಬದಲಾವಣೆ ಆಗಿ ನಾವು ತಗೊಂಡಿದ್ದೀವಿ. ಹುಡುಗನ ನಾನು ಎಂಟ್ರಿ ಇದೆ. ಇದು ಕೃಷ್ಣ ಬೈರೇಗೌಡ ಕೊಟ್ಟಿದ್ದು, ಅದು ನಮ್ಗೆ ಬೇಕಾಗಿತ್ತು. ನಿಮ್ಮದು ಇರೋದು ಕೊಡಿ. ನಮ್ಮದು ಪಾತಪಲ್ಲಿ ವಿಜಯದಾಸ್ ಆ್ಯಂಡ್ ಕೆ ಸೀತಾರಾಮಯ್ಯ ಅಂಡರ್ ದಿ ಎಕ್ಸ್ಕ್ಲೂಡ್ 1936 ಅಲ್ಲಿ ಇದೆ.